ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಫಸ್ಟ್ ಮಿನಿ ವ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಬಾದಾಮಿ ಬನಶಂಕರಿ ಜಾತ್ರೆಗೆ ಹೊಂಟೇವಿ ವಿದ್ಯಾ ಆಂಟಿ ಅವ್ರ ಜೊತೆಗೆ. ಕಾರ್ ಹತ್ತಿ ಸ್ವಲ್ಪ ಹೊತ್ತಿಗೆ ಅಂದ್ರೆ ಚಿನ್ನು ಅಮ್ಮು ಮತ್ತು ಖುಷಿ ಮಲ್ಕೊಂಡು ನಿದ್ದೆ ಮಾಡಾತ್ರ. ಮಮ್ಮಿದು ಆಂಟಿದು ಮಾತು ನಡೆದಿದ್ವು. ನಾನು ಆರಾಮ್ ಹೊರಗೆ ಹೊಲ ಎಲ್ಲ ನೋಡ್ಕೊಂಡು ಕುಂತಿದ್ದೆ. ಹೋಗಿ ಮುಟ್ಟಿದ್ವಿ. ಆ್ಯಕ್ಚುಲಿ ಜಾತ್ರೆ ಆಗಿ ಒಂದು 20 ದಿವಸದ ಮೇಲೆ ಆತು. ಅಂದ್ರೆ ಬಾದಾಮಿ ಜಾತ್ರೆ ಒಂದು ತಿಂಗಳದವರೆಗೂ ಇರ್ತೈತಿ. ಅದಕ್ಕೆ ಇಲ್ಲೇ ಎಲ್ಲ ಆಟ ಆಡವು ಎಲ್ಲ ಅದಾವು. ಆಮೇಲೆ ಎಲ್ಲ ಸ್ಟಾಲ್ಗಳು ಅದಾವು. ಆಂಟಿ ಅವರು ವರ್ಷ ಉಲ್ಪಿ ಕೊಡ್ತಾರೆ. ಅದಕ್ಕಂತ ಹೇಳಿ ನಮ್ಮ ಜೊತೆಗೆ ಬರ್ರಿ ಹೋಗೋಣ ಅಂತ ಕರೆದ್ರೆ ನಾವು ಹೋದ್ವಿ. ಹೋದ್ಮೇಲೆ ಅಲ್ಲಿ ಫುಲ್ ರಶ್ ಇತ್ತು. ಅಷ್ಟು ದಿವಸ ಆಗಿದ್ರೂ ಇನ್ನೂ ಎಷ್ಟು ರಶ್ ಐತಿ ನೋಡ್ರಿ. ಹೋಗಿ ಪಾಳೆ ಹಚ್ಚಿ ದರ್ಶನ ಮಾಡ್ಕೊಂಡು ಹೊರಗೆ ಬರೋ ಅಷ್ಟೊತ್ತಿಗೆ ಎಲ್ಲರಿಗೂ ಫುಲ್ ಜೋರು ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಯಾಕಂದ್ರೆ ಕ್ಯೂ ಒಳಗೆ ನಮ್ಗೆ ಟೈಮ್ ಭಾಳ ಆತು. ದರ್ಶನ ಆಗ್ಬೇಕಾದ್ರೆ 2 ತಾಸು ಆತು. ಆಮೇಲೆ ಎಲ್ಲರೂ ಕೂಡಿ ಊಟ ಮಾಡಿದ್ವಿ. ಮನೆಯಿಂದ ಆಂಟಿ ಒಂದಿಷ್ಟು ಐಟಮ್ಸ್, ನಾವು ಒಂದಿಷ್ಟು ಐಟಮ್ಸ್ ಅಡುಗೆ ಮಾಡ್ಕೊಂಡು ಬಂದಿದ್ವಿ. ಸೊ ಎಲ್ಲರದು ಹೊಟ್ಟೆ ತುಂಬಿದ ಮೇಲೆ ಎಲ್ಲರ ಹೊಟ್ಟೆನೂ ಶಾಂತ ಆದ್ವು. ಎಲ್ಲರೂ ಜಾತ್ರೆ ಮಾಡಕ್ಕೆ ಗಟ್ಟೆ ಆದ್ವಿ. ಆಮೇಲೆ ನನ್ನ ಮಕ್ಕಳು ಇಬ್ರು ಟಚಪ್ ಮಾಡ್ಕೊಂಡ್ರು. ಮಮ್ಮಿ ನೀವು ಹೋಗಿ ಬರ್ರಿ, ನಾ ಇಲ್ಲೇ ಕುಂದಿರ್ತೀನಿ ಅಂದ್ರೆ ಅದಕ್ಕೆ ಅವ್ರಿಗೆ ಅಲ್ಲೇ ಕುಂದ್ರಿಸಿ ನಾವು ಹೊಂಟ್ವಿ. ಈ ಬಾದಾಮಿ ಜಾತ್ರೆ 1 ತಿಂಗಳದವರೆಗೂ ಇರ್ತೈತಿ. ಅಂದ್ರೆ ಈಗ ಬರೋ ಹುಣ್ಣಿಮೆ ತನಕನೂ ಇರ್ತೈತಿ. ಆಮೇಲೆ ಈ ಜಾತ್ರೆ ಎಷ್ಟು ಫೇಮಸ್ ಅಂತಂದ್ರೆ ಇಲ್ಲೇ ಸಿಗದೇ ಇರೋ ವಸ್ತುನ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ನಾಟಕಗಳು ಭಾಳ ನಡೀತಾವೆ. ಈಗಿನ ಟೈಮ್ನಾಗೂ ಸಂಜು ಬಸಯ್ಯ ಅವ್ರ ಹೆಂಡತಿ ಮತ್ತೆ ಉಮಾಶ್ರೀ ಕಾಮಿಡಿಯನ್ಸ್ ಎಲ್ಲ ಭಾಳ ಜನ ಇಲ್ಲೇ ಬರ್ತಾರ. ನಾವು ಜಾತ್ರೆ ಎಲ್ಲ ಒಂದು ರೌಂಡ್ ಹಾಕೊಂಡು ಏನು ಬೇಕು ತೊಗೊಂಡು ಬಂದ್ವಿ. ಅಬ್ಬಿ ಪೊಟ್ಯಾಟೊ ಟ್ವಿಸ್ಟರ್ ತೊಗೊಂಡು ಬಂದಿದ್ದ. ಮಾಮ ನಮ್ಗೆಲ್ಲರಿಗೂ ಬಜ್ಜಿ ತೊಗೊಂಡು ಬಂದಿದ್ದ. ಹೆಂಗೆ ಮಾಡ್ತಾ ಅಡ್ಡಿ ಹೆಂಗೆ ಮಾಡ್ತಾ ಸಂಜಿನ ಆತು. ಅಲ್ಲಿಂದ ಹೊಂಟು ಬಂದ್ವಿ. ನಮ್ಮೂರು ರೀಚ್ ಆಗೋ ತನಕ ಅಂದ್ರೆ 9 ಗಂಟೆ ಆತು. ಬಾಯ್ ಮತ್ತೆ ಮುಂದಿನ ಭೇಟಿ. ಇದಾಗಿತ್ತು ನಂದು ಫಸ್ಟ್ ಮಿನಿ ವ್ಲಾಗ್. ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅನ್ಕೊಂಡೇನಿ. ಒಂದು ಲೈಕ್ ಕೊಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋ ಒಳಗೆ